ನಮಸ್ಕಾರ ಸ್ನೇಹಿತರೆ. ಮನುಷ್ಯ ಅಂದಮೇಲೆ ಕಷ್ಟಗಳು ಸಾಮಾನ್ಯ. ಎಲ್ಲ ಕಷ್ಟಗಳಿಗೂ ಒಂದು ಪರಿಹಾರ ಇದ್ದೇ ಇರುತ್ತೆ. ಪರಿಹಾರ ಸಿಕ್ಕಿಲ್ಲ ಅಂದಾಗ ದೇವ್ರ ಮೊರೆ ಹೋಗ್ತೀವಿ. ಹಿರಿಯವ್ರು ಹೇಳ್ತಾ ಇದ್ರು, ಮನುಷ್ಯ ಕಷ್ಟ ಅರ್ಥ ಮಾಡ್ಕೊಳ್ಳೋಕ್ಕಿಂತ ಪ್ರಾಣಿಗಳು ಚೆನ್ನಾಗಿ ಅರ್ಥ ಮಾಡ್ಕೊಳ್ತವೆ ಅಂತ. ಅದಕ್ಕೆ ಎಲ್ಲ ದೇವರಿಗೂ ಪ್ರಾಣಿ ರೂಪದಲ್ಲಿ ಒಂದೊಂದು ವಾಹನಗಳಾಗಿವೆ. ಇದೇ ರೀತಿಯಾಗಿ ಬಸಪ್ಪನ ರೂಪದಲ್ಲಿ ಪವಾಡಗಳನ್ನು ಮಾಡ್ತಾ ಜನರ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಿರೋ ಒಂದು ಕ್ಷೇತ್ರ ಇದು ಯಾವುದು ಅಂದ್ರೆ ಶ್ರೀ ಚಾಮುಂಡೇಶ್ವರಿ ಬಸಪ್ಪನವರ ಕ್ಷೇತ್ರ, ಗೌಡ್ಗೆರೆ, ಚನ್ನಪಟ್ಟಣ ಹೋಬಳಿ, ರಾಮನಗರ ಜಿಲ್ಲೆ. ಬನ್ನಿ ಈ ಕ್ಷೇತ್ರದ ಬಗ್ಗೆ ತಿಳಿಯೋಣ. ಇದು ವಿಶ್ವದಲ್ಲೇ ಅತಿ ಎತ್ತರದ ಪಂಚಲೋಹ ವಿಗ್ರಹ. ಮೆಟ್ಟಲಿನ ಬದಿಯಲ್ಲಿ ಬೇರೆ ಬೇರೆ ದೇವರ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈ ವಿಗ್ರಹದ ವಿಶೇಷವೇನೆಂದರೆ ಪಂಚಲೋಹಗಳನ್ನೆಲ್ಲ ಬಳಸಿ ಮಾಡಿರುವಂಥದ್ದು. ಅಂದರೆ ತಾಮ್ರ, ಚಿನ್ನ, ಬೆಳ್ಳಿ, ಹಿತ್ತಾಳೆ, ಕಬ್ಬಿಣವನ್ನು ಬಳಸಿ ಮಾಡಿದ್ದಾರೆ. ಈ ಮೂರ್ತಿಯ ತಯಾರಿಕೆಗೆ ಜನ ಮನೆಯಲ್ಲಿರೋ ಪಾತ್ರೆ, ಪಗಡೆಗಳನ್ನೆಲ್ಲ ಇಲ್ಲಿಗೆ ತಂದುಕೊಟ್ಟಿದ್ದಾರೆ, ಈಗಲೂ ಕೊಡ್ತಿದ್ದಾರೆ. ಇದೇನಿದು ಹೀಗಿದೆ ಅಂತ ನೋಡ್ತಿದ್ದೀರಾ? ಇದು ಪ್ರತಿದಿನ ಸಂಜೆ 6:30ಕ್ಕೆ ಗಂಗಾರತಿ ಮಾಡುವುದಕ್ಕೆ ಹೊಸದಾಗಿ ಮಾಡಿರುವಂಥದ್ದು. ತುಂಬ ಚೆನ್ನಾಗಿ ಕಾಣಿಸುತ್ತಂತೆ. ಇನ್ನೂ ಇಲ್ಲಿ ಕೆಲಸ ನಡೀತಾ ಇದೆ. ಮೂರ್ತಿ ಹಿಂದೆ ದೊಡ್ಡದಾಗಿ ಮ್ಯೂಸಿಯಂ ಥರ ಮಾಡ್ತಿದ್ದಾರೆ. ಇನ್ನೂ ಇಲ್ಲಿ ಕೆಲಸ ನಡೀತಾ ಇದೆ. ಬನ್ನಿ ಈಗ ಬಸಪ್ಪನನ್ನು ನೋಡೋಕ್ಕೋಗೋಣ. ಈ ಬಸಪ್ಪನವರಿಗಿಂತ ಮುಂಚೆ ಇನ್ನೊಬ್ಬರು ಬಸಪ್ಪ ಇದ್ದರು. ಅವರು ತೀರಿ ಹೋದ ನಂತರ ನಮ್ಮ ಬಿಗ್ ಬಾಸ್ ಸ್ಪರ್ಧಿ ಹಳ್ಳಿಕಾರೊಡೆಯ ವರ್ತೂರು ಸಂತೋಷ್ ಅವರು ಈ ಬಸಪ್ಪನನ್ನು ಕೊಟ್ಟಿದ್ದಾರೆ. ಇಲ್ಲಿ ಭಕ್ತರು ತಮಗೆ ಬೇಕಾದ ಹರಕೆ ಕೋರಿಕೆಗಳನ್ನು ಮಾಡಿಕೊಂಡು ಬಸಪ್ಪನ ಕಾಲಿನ ಹತ್ರ ಕೂತ್ರೆ ಬಸಪ್ಪ ಆ ಕೆಲಸ ಆಗುತ್ತೆ ಅಂದರೆ ಬಲಗಾಲಿನಿಂದ ಆಶೀರ್ವಾದ ಮಾಡುತ್ತೆ. ಬಸಪ್ಪನ ವಾಹನ ಎಲ್ಲ ಕಡೆ ಚಲಿಸೋದು, ತೋರಿಸೋದು ಎಲ್ಲ ಇದೆ. ಇದು ಮುಂಚೆ ಇದ್ದು ತೀರು ಹೋಗಿದೆಯಲ್ಲ ಆ ಬಸಪ್ಪಂದು ಗದ್ದಿಗೆ. ಎಷ್ಟು ಚೆಂದ ಇದೆ ನೋಡಿ. ನಿಜವಾದ ಬಸಪ್ಪನ ನಿಂತ್ಕೊಂಡು ನೋಡ್ತಾ ಇರೋ ಹಾಗೆ. ಇಲ್ಲಿ ಪ್ರತಿ ಭಾನುವಾರ 1 ರಿಂದ 3 ಗಂಟೆಯ ತನಕ ತೀರ್ಥಸ್ನಾನ ಇರುತ್ತೆ. ಈ ಬಸಪ್ಪನಿಗೆ ಅಭಿಷೇಕ ಮಾಡಿ ಆ ನೀರು ಜನರ ಮೇಲೆ ಸ್ನಾನ ಮಾಡಿಸ್ತಾರಂತೆ. ಇದರಿಂದ ಅವರ ಯಾವುದೇ ಸಮಸ್ಯೆಗಳು ಬಗೆಹರಿತವೆ ಅನ್ನೋ ನಂಬಿಕೆ ಇದೆ. ಇಲ್ಲಿ ಕಾಯಿಯನ್ನು ಹರಕೆ ಮಾಡಿಕೊಂಡು ಕಟ್ಟಬಹುದು. ಅದಕ್ಕೆ 50 ರೂಪಾಯಿ ತಗೋತಾರೆ. ಅದನ್ನು ಅನ್ನದಾಸೋಹಕ್ಕೆ ಬಳಸ್ತಾರೆ. ಬೇರೆ ಯಾವುದೇ ಶುಲ್ಕಗಳು ಇಲ್ಲ. ನೀವು ನೋಡಬಹುದು ತುಂಬ ಜನ ಕಾಯಿಯನ್ನು ಕಟ್ಟಿರೋದನ್ನು. ಇದು ಕಲ್ಲಿನಲ್ಲಿ ಮೂಡಿರುವಂತಹ ಆಂಜನೇಯ ಮೂರ್ತಿ. ಇಲ್ಲಿಗೆ ನಾಣ್ಯ ಅಂಟಿಸಿ ಪರೀಕ್ಷೆ ಮಾಡಬಹುದು. ಈಗ ನೀವು ನೋಡ್ತಿರುವಂಥದ್ದು ತುಂಬ ವಿಶೇಷವಾದ ಕಲ್ಲು. ಇದು ನೀರಿನಲ್ಲಿ ಮುಳುಗೋದಿಲ್ಲ. ಹಿಂದೆ ರಾಮನು ಲಂಕೆಗೆ ಹೋಗೋದಕ್ಕೆ ರಾವಣನ ವಿರುದ್ಧ ಸಮುದ್ರದಲ್ಲಿ ಹನುಮಂತನು
ರಾಮನನ್ನು ಜಪಿಸಿ ನೀರಿಗೆ ಹಾಕಿದಾಗ ಆ ಕಲ್ಲುಗಳು ತೇಲ್ತಿದ್ವಂತೆ. ಆ ರಾಮ ಸೇತುವೆ ಈಗಲೂ ಇದೆ. ಅಂಥದ್ದೇ ಒಂದು ಕಲ್ಲನ್ನು ಇಲ್ಲಿ ಇಟ್ಟಿದ್ದಾರೆ. ನೀವು ಬೇಕಾದರೆ ಬಂದು ಪರೀಕ್ಷೆ ಮಾಡಿ ನೋಡಬಹುದು. ಈಗ ಚಾಮುಂಡೇಶ್ವರಿ ಅಮ್ಮನವರ ದರ್ಶನ ಮಾಡಿಸ್ತೀನಿ. ಎಲ್ಲರೂ ದರ್ಶನ ಮಾಡಿ ಅಲ್ಲಿಂದ ಒಂದು ನಮಸ್ಕಾರ ಆಗಿ. ಪ್ರಸಾದಕ್ಕೆ ಹೋಗೋಣ ಬನ್ನಿ. ಇಲ್ಲಿ ವಿಶೇಷವೇನೆಂದರೆ ಪ್ರತಿದಿನ 24 ಗಂಟೆಯೂ ಕೂಡ ದಾಸೋಹ ಇರುತ್ತಂತೆ. ಇದು ಅನ್ನದಾಸೋಹದ ಜಾಗ, ವಿಶಾಲವಾಗಿಯೇ ಇದೆ. ಪಾಯಸ, ಅನ್ನ, ಸಾಂಬಾರ್, ಮಜ್ಜಿಗೆ ಎಲ್ಲ ಸಿಗುತ್ತೆ. ತುಂಬ ರುಚಿಕರವಾಗಿತ್ತು. ಇಲ್ಲಿ ನಮ್ಮ ಆದಿಕಾಲದ ಕವಿಗಳ ಮೂರ್ತಿಗಳನ್ನು ಸ್ಥಾಪಿಸಿದ್ದಾರೆ. ರನ್ನ, ಜನ್ನ, ಹರಿಹರ, ಕುಮಾರವ್ಯಾಸ, ಪಂಪ ಇತ್ಯಾದಿ. ತುಂಬ ವಿಶೇಷವಾದ ಜಾಗ. ನೀವು ಫ್ರೀ ಆದಾಗ ಬಂದು ತಾಯಿ ಚಾಮುಂಡೇಶ್ವರಿ ಬಸಪ್ಪನನ್ನು ದರ್ಶನ ಮಾಡಿಕೊಂಡು ಹೋಗಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.